ಬಂಧುಗಳೇ, ನಾವು ಜಾಗೃತ ಕರ್ನಾಟಕದ ವತಿಯಿಂದ ಕಳೆದ 4 ತಿಂಗಳುಗಳಿಂದ ನಿರಂತರವಾಗಿ SIR ಅಂದ್ರೇನು, ಅದರ ಅಪಾಯಗಳೇನು, ನೀವು ಹೇಗೆ ತಯಾರಾಗಬೇಕು, 2002 2025ರ ವೋಟ್ ಲಿಸ್ಟ್ ಡೌನ್ಲೋಡ್ ಮಾಡೋದು ಹೇಗೆ, ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡೋದು ಹೇಗೆ, BLAಗಳು ಯಾವ ರೀತಿ ಸಹಾಯ ಮಾಡ್ತಾರೆ, BLOಗಳು ಯಾವ ರೀತಿ ಸಹಾಯ ಮಾಡ್ತಾರೆ, ಈ ಎಲ್ಲ ವಿಚಾರಗಳ ಕುರಿತು ಹಲವಾರು ವಿಡಿಯೋ ಮಾಡಿದ್ದೇವೆ. ಇದರಲ್ಲಿ ಒಂದು ನೀವು ಗಮನಿಸಬೇಕಾದ್ದೇನಪ್ಪ ಅಂದರೆ, ಜನರಿಗೆ ಹೊರೆಯಾಗ್ತಕ್ಕಂಥ ಈ SIRನ ಜಾರಿಗೊಳಿಸ್ತಾ ಇರ್ತಕ್ಕಂಥದ್ದು ಕೇಂದ್ರ ಚುನಾವಣಾ ಆಯೋಗವೇ ಹೊರತು ನಿಮ್ಮ ಬೂತಿನ BLOಗಳಲ್ಲ. ಅವರು ಸರ್ಕಾರಿ ನೌಕರರಾದ ಕಾರಣ ಸರ್ಕಾರದ ಆದೇಶವನ್ನು ಪಾಲಿಸಿ SIR ಪ್ರಕ್ರಿಯೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಷ್ಟೇ. ಹಾಗಾಗಿ ಮೊದಲು ನಾವು ಅವರನ್ನು ಗೌರವಿಸೋಣ ಮತ್ತು ಜೂನ್ 30ರಿಂದ ಆರಂಭವಾಗ್ತಕ್ಕಂಥ ಎನ್ಯುಮರೇಷನ್ ಪ್ರಕ್ರಿಯೆಯಲ್ಲಿ ಅವರಿಗೆ ಸಂಪೂರ್ಣ ಸಹಕಾರ ನೀಡೋಣ. ನಮ್ಮ ರಾಜ್ಯದಲ್ಲಿ ಸುಮಾರು 59,050 ಬೂತ್ಗಳಿವೆ. ಪ್ರತಿ ಬೂತ್ಗೂ ತಲಾ ಒಬ್ಬೊಬ್ಬರಂತೆ BLOಗಳನ್ನು ನೇಮಕ ಮಾಡಿದೆ, ಬೂತ್ ಲೆವೆಲ್ ಆಫೀಸರ್ಗಳನ್ನು. ಅದರಲ್ಲಿ 23,000 ಜನ ಅಂಗನವಾಡಿ ಕಾರ್ಯಕರ್ತರಿದ್ದರೆ ಉಳಿದವರು ಶಿಕ್ಷಕರು ಈ BLOಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ತಮ್ಮ ದಿನನಿತ್ಯದ ಸರ್ಕಾರಿ ಕೆಲಸಗಳನ್ನು ಮಾಡ್ತಲೇ ಹೆಚ್ಚುವರಿಯಾಗಿ ಈ SIR ಕೆಲಸ ಕೂಡ ಮಾಡಬೇಕಾಗಿದೆ. ಆದ್ದರಿಂದ ಅವರಿಗೆ ಸಹಜವಾಗಿ ಕೆಲಸದ ಒತ್ತಡ ಇರ್ತದೆ. ನಾವು ಇದನ್ನು ಅರ್ಥ ಮಾಡಿಕೊಂಡು ಅವ್ರ ಜೊತೆ ಸೌಜನ್ಯಯುತವಾಗಿ ವರ್ತಿಸಬೇಕು. SIRನಲ್ಲಿ ಸ್ನೇಹಯುತವಾಗಿ ಅವರಿಗೆ ಸಹಕರಿಸಬೇಕು. ಪರಸ್ಪರ ಸಹಕಾರದಿಂದ ಒಬ್ಬರಿಗೊಬ್ಬರು ಹೆಲ್ಪ್ ಮಾಡಿದ್ರೆ ಯಾವುದೇ ಗೊಂದಲ ಇಲ್ಲದೆ SIRನ್ನು ನಾವು ಮುಗಿಸ್ಬೋದು. ಅವರು ಎನಾಮರೇಷನ್ ಫಾರ್ಮ್ ವಿತರಿಸಿದಾಗ ನಾವು ಅದರಲ್ಲಿ 2002ರ ಮಾಹಿತಿಗಳನ್ನು ಸರಿಯಾಗಿ ತುಂಬಿಕೊಡ್ಬೇಕು. ಕೆಲವೊಮ್ಮೆ ಅವರೇ ನಿಮಗೆ ಇದಕ್ಕೆ ಸಹಾಯವನ್ನು ಮಾಡ್ತಾರೆ. ಇನ್ನೂ ಹೆಚ್ಚಿನ ಸಹಾಯ ಬೇಕು, ನಿಮ್ಮದು ಸಿಗ್ತಾ ಇಲ್ಲ 2002ರದ್ದು ಮ್ಯಾಪ್ ಆಗಿಲ್ಲ ಅಂತಂದರೆ ನೀವು ನಿಮ್ಮ ಊರಿನ ರಾಜಕೀಯ ಪಕ್ಷಗಳ, ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದ BLAಗಳ ಸಹಾಯವನ್ನು ಪಡಿಬೋದು. ಆಗಸ್ಟ್ 5ನೇ ತಾರೀಕು ಕರಡು ಮತದಾರರ ಪಟ್ಟಿ ಪ್ರಕಟಗೊಂಡ ನಂತರ ಹೆಸರಿದ್ದು ನಿಮ್ಗೇನಾರ ನೋಟಿಸ್ ಬಂದರೆ ಆಗ ನೀವು ಏನೇನು ದಾಖಲೆಗಳನ್ನ ಕೊಡಬೇಕಾಗಿರ್ತದಲ್ಲ, 11 ದಾಖಲೆಗಳು ಅಂತ, ಅವುಗಳನ್ನ ನೀವು ಅಲ್ಲಿಗೆ ಕೊಡಬೇಕಾಗ್ತದೆ. ಹೆಸರಿರ್ತಕ್ಕಂಥವ್ರು ಯಾವುದೇ ದಾಖಲೆ ಕೊಡಬೇಕಾಗಿಲ್ಲ. ಆದರೆ ಹೆಸರಿದ್ದು ಯಾರಿಗೆ ನೋಟಿಸ್ ಬಂದಿರ್ತದೆ, ಯಾರಿಗೆ ಹೆಸರಿರಲ್ಲ, ಅವ್ರು ಮಾತ್ರ BLOಗಳು ಕೇಳ್ತಕ್ಕಂಥ ದಾಖಲೆಗಳನ್ನು ನೀವು ಕೊಟ್ಟರೆ ಅಂತಿಮ ಮತದಾರರ ಪಟ್ಟಿಗೆ ನಿಮ್ಮ ಹೆಸರು ಬರ್ತದೆ. ಒಟ್ಟಿನಲ್ಲಿ ಅವರ ಸೂಚನೆಗಳನ್ನು ಪಾಲಿಸಿ ಪರಸ್ಪರ ಸಹಾಯ ಮನೋಭಾವದಿಂದ ವರ್ತಿಸಿದ್ರೆ ಇಬ್ಬರಿಗೂ ಒಳ್ಳೆಯದಾಯ್ತದೆ. ನಿಮ್ಮ ಹೆಸರಿನ ಸ್ಪೆಲ್ಲಿಂಗ್ ಮಿಸ್ಟೇಕ್ ಕಾರಣಕ್ಕೋ, ಸರಿಯಾದ ದಾಖಲೆ ಇಲ್ಲ ಅನ್ನೋ ಕಾರಣಕ್ಕೋ ನಿಮ್ಮ ಹೆಸರು ಅಂತಿಮ ಮತದಾರರ ಪಟ್ಟಿಯಲ್ಲಿ ಬರಲಿಲ್ಲ ಅಂದರೆ, ನಿಮಗೆ ಅನ್ಯಾಯವಾದರೆ ನಿಮ್ಮ ಆಕ್ರೋಶ ಸಂವಿಧಾನಬದ್ಧವಾಗಿ ಚುನಾವಣಾ ಆಯೋಗದ ಮೇಲಿರಲಿ. ಪ್ರತಿಭಟನೆಗಳನ್ನು ಸಂವಿಧಾನದ ಅಡಿಯಲ್ಲಿ ದಾಖಲಿಸಿ. ಆದರೆ BLOಗಳ ಜೊತೆ ಸಂಘರ್ಷ ಬೇಡ. ನೆನಪಿಡಿ, BLOಗಳಿಗೆ ಕಾನೂನಿನ ಮಾನ್ಯತೆ ಇದೆ ಮತ್ತು ರಕ್ಷಣೆ ಇದೆ. ಹಾಗಾಗಿ ಯಾರೂ ಸಹ ವಿನಾಕಾರಣ ಅವರ ಕೆಲಸಕ್ಕೆ ತೊಂದರೆಯನ್ನು ಕೊಡಬಾರ್ದು. ಗೊಂದಲಗಳಿದ್ದರೆ ಅವರೊಡನೆ ಕೂತು ಸೌಹಾರ್ದಯುತವಾಗಿ ಮಾತನಾಡಿ ಬಗೆಹರಿಸ್ಕೊಳ್ಬೇಕು. ಮತ್ತು ನಿಮ್ಗೆ ಇನ್ನೂ ಹೆಚ್ಚಿನ ಸಹಾಯ ಬೇಕಂದರೆ BLAಗಳ ಸಹಾಯವನ್ನು ಪಡಿಬೋದು. ತಹಸೀಲ್ದಾರರು, ಸೂಪರ್ವೈಸರು ಇವರೆಲ್ಲರ ಸಹಾಯವನ್ನು ಪಡೆದು ಒಟ್ಟಿನಲ್ಲಿ ನಿಮ್ಮ ಮತಾಧಿಕಾರವನ್ನು ಉಳಿಸ್ಕೊಳ್ಳಿ. ಧನ್ಯವಾದಗಳು.